Experiment. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। शिलः पत्ते नित्या गणितगुणमाणिक्यविशदप्रभाजालोल्लासोपहत सकलापद्यतमसे जगज्जन्मस्थेम प्रलयरचनाशीलपपुषे नमो शेषाम्नाजस्मृतिहृदयदीप्ताय हरये येन प्रादुरभाविभूमिवलये विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् दृढमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादमदच्छतः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ। ಈಗ ಕೊನೆ ಸುಧಾಮೂಲ ಇದರಲ್ಲಿ 223ನೇದು. ಅದರಲ್ಲಿ ಈ ಒಂದೊಂದು ದೇವತೆಯ ಉಪಾಸನೆ ಹೇಗಿರುತ್ತೆ ಅನ್ನೋ ವಿಷಯ ಬಂತು. ಇಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ನಯಚಂದ್ರಿಕಾಯಾಂತು ಇದೇ ಅಂತ. ನಯಚಂದ್ರಿಕಾಯಾಂತು ಅಂತ ಏನ್ ವಿವರಣೆ ಮಾಡಿದ್ದಾರೆ, ಇದಕ್ಕೆ ಒಂದು ಪಂಕ್ತಿ ಬಂದಿದೆ. ಎಲ್ಲಿ ಬರುತ್ತೆ ಅಂದ್ರೆ, ಇದು ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆಯಲ್ಲ, ಆ ಟಿಪ್ಪಣಿಯ ವಿಷಯ ಹೇಳ್ತಾ ಇದ್ದೀನಿ. ಇದು 223ನೇ ಸುಧಾ ಮೂಲದ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ. ಅದರಲ್ಲಿ ಗುರುವರ್ಥ ದೀಪಿಕಾದಲ್ಲೂ ಒಂದು ವಿಷಯ ಇದೆ, ವಾದಿರಾಜರು ಹೇಳಿದ ವಿಷಯ, ಟಿಪ್ಪಣಿ ವಿಷಯ, ಮತ್ತೊಂದು ಶೇಷವಾಕ್ಯಾರ್ಥ ಚಂದ್ರಿಕಾ ವಿಷಯ, ಇನ್ನೊಂದು ಯಾವುದು ಪತ್ಯ ಇದ್ದೇ ಇದೆ. ಅದ್ರಲ್ಲಿ ಮೊದಲು ಶೇಷವಾಕ್ಯಾರ್ಥ ಚಂದ್ರಿಕಾ ವಿಷಯ ಅದೇನಿದೆ ಅದನ್ನ ಹೇಳ್ತಾ ಇದ್ದೀನಿ. ಕ್ರಿಯಾ ಸಂಕೋಚಮಿವ, ಎರಡನೇ ಪಂಕ್ತಿ, ಕ್ರಿಯಾ ಸಂಕೋಚಮೇವ ದರ್ಶಯನ್ ಸರಸ್ವತ್ಯಾಹ ಉಪಾಸನಸ್ಯ ಮರ್ಯಾದಾಮಾಹ ಸಕಲೇತಿ. ಸರಸ್ವತೀ ದೇವಿಯ ಉಪಾಸನೆ ಎಷ್ಟು ಅನ್ನೋದಕ್ಕೆ ಒಂದು ಮರ್ಯಾದೆ, ಮರ್ಯಾದೆ ಅಂದ್ರೆ ಒಂದು ಗಡಿ, ಅವಧಿ ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಕ್ರಿಯಾ ಸಾಮಾನ್ಯತಶ್ಚ ಗೀಹಿ, ಸರಸ್ವತಿಗೆ ಕ್ರಿಯಾ ಸಂಕೋಚ ಮಾಡಿಕೊಂಡು ಉಪಾಸನೆ ಮಾಡ್ತಾಳೆ. ಅದು ಮೂರಿದೆ, ದ್ರವ್ಯ ಗುಣ ಕ್ರಿಯೆ ಅಂತ ಮೂರು ಉಪಾಸನೆ ಮಾಡೋದು. ದ್ರವ್ಯ ಅಂದ್ರೆ ದೇವರ ರೂಪ, ಗುಣ ಅಂತಂದ್ರೆ ಅವನ ಜ್ಞಾನ ಆನಂದ ಇತ್ಯಾದಿ ಗುಣ, ಕ್ರಿಯೆ ಅಂದ್ರೆ ಅವನು ಮಾಡುವಂತಹ ಪ್ರತಿಯೊಂದು ಕೆಲಸ, ಸೃಷ್ಟಿ ಸ್ಥಿತಿ ಸಂಹಾರ ಈ ತರದ್ದು. ಉದಾಹರಣೆಗೆ ಹೇಳಿತ್ತು. ಹೀಗೆ ರೂಪ ಗುಣ ಕ್ರಿಯಾ, ಇದನ್ನೇ ದ್ರವ್ಯ ಗುಣ ಕ್ರಿಯಾ ಅಂತ ಹೇಳಿದ್ದಾರೆ. ಈ ಮೂರು ವಿಷಯದಲ್ಲಿ ಎಲ್ರೂ ಒಂದೇ ತರ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ವ್ಯತ್ಯಾಸ ಇದೆ. ಲಕ್ಷ್ಮೀದೇವಿ ಬಗ್ಗೆ ಹೇಳಲೇ ಇಲ್ಲ, ಬ್ರಹ್ಮದೇವರ ಬಗ್ಗೆ ಮಾತ್ರ ಹೇಳಿದ್ದಷ್ಟೇ.
ಆಮೇಲೆ ಸರಸ್ವತಿ, ಮುಂದೆ ರುದ್ರದೇವರು ಮತ್ತೆ ಇಂದ್ರಾದಿ ದೇವತೆಗಳ ಬಗ್ಗೆ. ಇಲ್ಲಿ ಸರಸ್ವತಿಯ ಬಗ್ಗೆ ಹೇಳ್ತಾ ಒಂದು ಮಾತು ಬಂತು. ಕ್ರಿಯಾ ಮಾತ್ರ ಸಂಕೋಚವತ್ ರುದ್ರಸ್ಯ ಗುಣಮಾತ್ರ ಸಂಕೋಚ ಪ್ರತೀತಿ ನಿರಾಸಾಯ ಗುಣಸಾಮಾನ್ಯತಃ ಇತ್ಯಸ್ಯ ತಾತ್ಪರ್ಯಮಃ ಗುಣಾನಿತಿ. ಇಲ್ಲಿ ಸರಸ್ವತಿ ದೇವಿಗೆ ಕ್ರಿಯಾ ಸಂಕೋಚನ ಉಪಾಸನೆ ಅಂದ್ರೆ ಗುಣ ವಿಷಯದಲ್ಲಿ ತೊಂದರೆ ಇಲ್ಲ ಸರಸ್ವತಿಗೆ, ರೂಪಗಳ ವಿಷಯದಲ್ಲೂ ಅಷ್ಟೇ ತುಂಬಾ ಭಗವಂತನ ರೂಪಗಳ ಉಪಾಸನೆ ಮಾಡ್ತಾಳೆ. ಅದೇ ತರ ಗುಣಗಳನ್ನು ಹಾಗೆ ಉಪಾಸನೆ ಮಾಡ್ತಾಳೆ ಸರಸ್ವತಿ ದೇವಿ. ಆದರೆ ಕ್ರಿಯೆಗಳನ್ನ ಅವಳ ಕೈಲಿ ಮಾಡ್ಲಿಕ್ಕಾಗಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅವಳು ಉಪಾಸನೆ ಮಾಡ್ತಾಳೆ, ಅವಳ ಯೋಗ್ಯತೆ ಆ ರೀತಿ ಇರೋದ್ರಿಂದ ಅಷ್ಟು. ಇನ್ನು ಗುಣಸಾಮಾನ್ಯತಃ ಅಂತ ಹೇಳಿ ಈ ರುದ್ರದೇವರ ಬಗ್ಗೆ ಹೇಳ್ತಾ, ಅವ್ರಿಗೂ ಕೇವಲ ಕ್ರಿಯಾ ಸಂಕೋಚ ಅಷ್ಟೇ ಅಲ್ಲ, ಅವ್ರಿಗೆ ಗುಣ ಸಂಕೋಚನ ಇದೆ. ದೇವರು ಎಲ್ಲಾ ಗುಣಗಳನ್ನು ಅವ್ರು ಉಪಾಸನೆ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ತಿಳಿಸ್ಲಿಕ್ಕೆ ಸರಸ್ವತ್ಯಾಹ ಕ್ರಿಯಾ ಮಾತ್ರ ಸಂಕೋಚವತ ರುದ್ರಸ್ಯ ಗುಣ ಮಾತ್ರ ಸಂಕೋಚ ಪ್ರತಿ. ಕೇವಲ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ. ಏನಂತ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ ಅಂದ್ರೆ, ಈಗ ಬ್ರಹ್ಮದೇವರನ್ನು ತಗೊಂಡಾಗ ದ್ರವ್ಯ ಗುಣ ಕ್ರಿಯಾ ಎಲ್ಲ ಅವ್ರಿಗೆ ಯಾವ್ದು ತೊಂದರೆ ಇಲ್ಲ. ಭಗವಂತನ ರೂಪ ಅಂದ್ರೆ ಅವನ ಆಕಾರ, ಒಂದ್ ಚಕ್ರ ಶಂಖ ಗದೆಗಳನ್ನೆಲ್ಲ ಹಿಡ್ಕೊಂಡಿದಾರಲ್ಲ, ಅದು ಒಂಥರ ದಿವ್ಯ ಆಕಾರ. ಆತರ ಎಷ್ಟು ರೂಪ ಇದ್ರು ದೇವ್ರ ರೂಪ ಅನಂತ ರೂಪ ನೋಡ್ತಾರೆ ಬ್ರಹ್ಮದೇವರು. ಅಲ್ಲಿರೋ ಗುಣಗಳನ್ನು ಅವ್ರು ತಿಳ್ಕೊಡ್ತಾರೆ, ಜ್ಞಾನ ಆನಂದಾದಿ ಅವ್ರ ಕ್ರಿಯೆಯನ್ನು ತಿಳ್ಕೊಡ್ತಾರೆ. ಇದೆಲ್ಲ ಅವ್ರಿಗೆ ತೊಂದರೆ ಇಲ್ಲ ಬ್ರಹ್ಮದೇವ್ರಿಗೆ. ಆದ್ರೆ ಸರಸ್ವತಿಗೆ ಬಂದಾಗ ಏನ್ ಮಾಡಿದ್ರು, ಕ್ರಿಯೆ ಮಾತ್ರ ಅಷ್ಟು ಇಲ್ಲ, ಬ್ರಹ್ಮದೇವರಷ್ಟಿಲ್ಲ, ಕಡಿಮೆ ಅಂತಂದ್ರು. ಹಾಗಾದ್ರೆ ಒಂದು ಮಾತ್ರ ಕಡಿಮೆ ಆಯ್ತು ಸರಸ್ವತಿಗೆ, ಕ್ರಿಯಾ ಮಾತ್ರ ಸಂಕೋಚ ಆಯ್ತು, ಕ್ರಿಯೆ ಮಾತ್ರ. ಇನ್ನು ರುದ್ರದೇವರಿಗೆ ಗುಣ ಸಾಮಾನ್ಯತಃ ಒಂದು ಶಬ್ದ ಹಾಕಿದ್ದಾರೆ, ಅಂದ್ರೆ ಗುಣ ಮಾತ್ರ ಅಂತ ಅರ್ಥ ಬರುತ್ತೆ. ಹಾಗಾದ್ರೆ ಕ್ರಿಯೆಯನ್ನ ರುದ್ರದೇವರು ಮಾಡ್ತಾರ? ಕ್ರಿಯೆಯನ್ನ ಮಾಡ್ತಾರೆ ಅಂದ್ರೆ ಹಾಗಾದ್ರೆ ಸರಸ್ವತಿಗೂ ಮತ್ತೆ ರುದ್ರದೇವರಿಗೂ ಏನ್ ವ್ಯತ್ಯಾಸ ಬಂತು? ಇವ್ರಿಗೆ ಒಂದ್ ಕಡಿಮೆ, ಅವ್ರಿಗೊಂದ್ ಕಡಿಮೆ ಅಷ್ಟೇ. ಅದಕ್ಕೆ ಹಾಗಲ್ಲ ಅರ್ಥ. ಒಬ್ಬೊಬ್ಬರಿಗಿಂತ ಒಂದೊಂದು ನ್ಯೂನತೆ ತಗೊಂಡ ಆ ನ್ಯೂನತೆನೂ ಸೇರಿಸ್ಕೊಂಡ್ಬಿಡ್ಬೇಕು ಇನ್ನೊಬ್ರಲ್ಲಿ. ಅಂದ್ರೆ ಸರಸ್ವತಿ ದೇವಿಗೆ ಭಗವಂತನ ಎಲ್ಲಾ ಗುಣಗಳು ತನ್ನ ಯೋಗ್ಯತೆಗೆ ತಕ್ಕಾಗೆ ಒಳ್ಳೆ ಅನೇಕ ಗುಣಗಳನ್ನು ಚಿಂತಿಸ್ತಾಳೆ, ಅನೇಕ ರೂಪವನ್ನ ಧ್ಯಾನಿಸ್ತಾಳೆ ಭಗವಂತಂದು. ಕ್ರಿಯೆಯನ್ನು ಮಾತ್ರ ಸ್ವಲ್ಪ ಕಡಿಮೆ. ರುದ್ರದೇವರಿಗೆ ಕ್ರಿಯೆಯಲ್ಲೂ ಕಡಿಮೆ ಅಂತ ಇಟ್ಕೊಂಡು ಗುಣಗಳು ಕಡಿಮೆ ಅಂತ, ಆ ಎರಡನ್ನೂ ಅರ್ಥ ತಗೊಳ್ಬೇಕು ಅಂತ. ಇಲ್ಲ ಅಂದ್ರೆ ಸರಸ್ವತಿಗೆ ಕ್ರಿಯಾ ಸಂಕೋಚ ಅಷ್ಟೇ, ರುದ್ರದೇವರಿಗೆ ಗುಣ ಸಂಕೋಚ ಅಷ್ಟೇ ಅಂತ ಅರ್ಥ ಬಂದ್ಬಿಡುತ್ತೆ. ಆಗ ಇಬ್ರು ಒಂದೊಂದ್ ಸಂಕೋಚ ಆಯ್ತಷ್ಟೇ. ಸಂಕೋಚ ಅಂದ್ರೆ ಕಡಿಮೆ, ಜಾಸ್ತಿ ಅಲ್ಲ, ಆ ತರ ಅರ್ಥ ಬರ್ತಾ ಇತ್ತು. ಹಾಗಲ್ಲ ಅಂತ ತಿಳಿಸಿದ್ದಾರೆ. ಇದೊಂದು. ಇದಾದ್ಮೇಲೆ ಪಾರ್ವತಿ ದೇವಿಯ ಬಗ್ಗೆ ಹೇಳ್ತಾರೆ. ಸರಸ್ವತಿ ಆಯ್ತು, ರುದ್ರದೇವರಾಯ್ತು, ಅದ್ರ ಮೂಲದಲ್ಲಿ ಏನಾಯ್ತು? ಪಾರ್ವತಿ ದೇವಿ ಬಗ್ಗೆ ಚರ್ಚೆ ಮಾಡಿಲ್ಲ. ಇಂದ್ರದೇವರಿಗೆ ಅಂತ ಮುಂದಕ್ಕೆ ಹೊರಟೋಗ್ತಾರೆ ಅನುವ್ಯಾಖ್ಯಾನದಲ್ಲಿ. ಜೈತೀರ್ಥರು ಅದನ್ನ ವಿವರಣೆ ಮಾಡ್ಲಿಲ್ಲ, ಮುಂದೆ ಪರೆ ಅಂದ್ಬಿಡ್ತಾರೆ, ಶಕ್ರಾದ ಇಂದ್ರಾದಿ ದೇವತೆಗಳು ಹೀಗೆ ಅಂತ. ಆದ್ರೆ ಇವ್ರು ಬಿಡೋದಿಲ್ಲ, ಟಿಪ್ಪಣಿಕಾರರು ಅದನ್ನು ವಿಮರ್ಶೆ ಮಾಡಿದ್ದಾರೆ. ಎಲ್ಲೆಲ್ಲಿಂದ ವಿಚಾರ ಮಾಡಿರ್ತಾರೆ ನೋಡಿ. ಅಂದ್ರೆ ಅದು ಟಿಪ್ಪಣಿ ಬರೆಯೋದು ಎಷ್ಟು ಕಷ್ಟದ ಕೆಲಸ, ಒಂದೊಂದ್ ವಿಷಯನೂ ಬಿಡೋ ಹಾಗಿಲ್ಲ. ಇವ್ರೇನ್ ಮಾಡ್ತಾರೆ, ಪಾರ್ವತ್ಯಾಹ ಅಪಿ ಗುಣಕ್ರಿಯಾ ಸಂಕೋಚಾವೇವ ನತು ರೂಪ ಸಂಕೋಚೋಪಿ ತಥಾಪಿ ರುದ್ರಾಪೇಕ್ಷೆಯ ಅಧಿಕ ಗುಣಕ್ರಿಯಾ ಸಂಕೋಚ ಸದ್ಭಾವಾತ್ ತಥೋ ಅಪಕರ್ಷ ಇತಿ ಭಾವೇನ ಪ್ರಾಯೋ ರುದ್ರ ಸಾಮ್ಯ ತದ್ಗ್ರಹಣೇನೇವ ಗ್ರಹಣಂ ಮನ್ವಾನೇನ ಪೃಥಕ್ ತದುಪಾಸನ ಪ್ರಕಾರೋ ನ ಶಿಕ್ಷಿತಃ ಅತಯೇವ ಪರೇ ಶಕ್ರಾದ್ಯಾಹ ಇತಿ ಉತ್ತರ ಗ್ರಂಥಃ ಅನ್ಯಥಾ ಪಾರ್ವತ್ಯಾದ್ಯಾಹ ಇತ್ಯೇವ ಅವಕ್ಷ್ಯತ್ ಇತಿ ಧ್ಯೇಯಂ ಅಂತ ಒಂದು ವಿಷಯ ತೆಗಿತಾರೆ, ಹೊಸ ವಿಚಾರ. ಈ ತರ ಹಿಂದೆ ಅನೇಕ ವಿಷಯಗಳನ್ನೇನ್ ನೋಡಿದ್ವಿ, ಅದಲ್ಲೂ ಕೆಲವು ವಿಷಯ ಉಳಿದಿದೆ. ಅದನ್ನ ಸಂದರ್ಭ ಬಂದಾಗ ಮತ್ತೆ ಹೇಳ್ತೀನಿ. ತುಂಬಾ ವಿಷಯ ಇದೆ ಮಧ್ವಂತ್ಯಕ್ಕೆ. ವಿದ್ಯಾಧಿಕರಣ ತುಂಬಾ ದೀರ್ಘ ಆದ್ರಿಂದ ಒಂದೆರಡು ಕಡೆ ಬಿಟ್ಟಿದ್ದೀನಿ, ಅದನ್ನ ಆ ಎರಡು ಕಡೆನೂ ಪೂರ್ಣ ಮಾಡ್ತೇನೆ ಮತ್ತೆ ಆ ವಿಷಯಗಳನ್ನ. ಇಲ್ಲಿ ಸದ್ಯದ ವಿಚಾರ, ಪಾರ್ವತಿ ದೇವಿಯ ಬಗ್ಗೆ ಯಾಕೆ ಎಲ್ಲೂ ಉಲ್ಲೇಖ ಮಾಡ್ಲಿಲ್ಲ? ಬ್ರಹ್ಮದೇವರಾಯ್ತು, ಸರಸ್ವತಿ ಆಯ್ತು, ರುದ್ರದೇವರು, ಆಮೇಲೆ ಪಾರ್ವತಿ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ. ದಿಢೀರ್ ಅಂತ ಇಂದ್ರಾದಿ ದೇವತೆಗಳ ಬಗ್ಗೆ ಹೇಳ್ತಾ ಹೋಗ್ಬಿಟ್ರು, ಯಾಕೆ ಪಾರ್ವತಿ ದೇವಿನ ಬಿಟ್ರು? ಹಾಗಾದ್ರೆ ಪಾರ್ವತಿ ದೇವಿಯ ಉಪಾಸನೆ ಹೇಗೆ? ಭಗವಂತನ ಬಗ್ಗೆ ರುದ್ರದೇವರ ಥರಾನೋ, ರುದ್ರದೇವರಿಗಿಂತ ಕಡಿಮೆನೋ? ರುದ್ರದೇವಂತ ಕಡಿಮೆನೇ ಆಗ್ಬೇಕು, ಗಂಡನಿಗಿಂತ ಕಡಿಮೆ. ಗಂಡನ ಯೋಗ್ಯತೆ ಇಲ್ಲ ಪಾರ್ವತಿಗೆ, ಯಾಕೆ ಕಕ್ಷಾ ತಾರತಮ್ಯದಲ್ಲಿ ಕಡಿಮೆ. ಗರುಡ ಶೇಷ ರುದ್ರರು ಬೇರೆ, ಈ ಕಡೆ ಸೌಪರ್ಣಿ ವಾರುಣಿ ಮತ್ತೆ ಪಾರ್ವತಿ, ಇವ್ರ ಕಕ್ಷಣೆ ಬೇರೆ. ಹಾಗಾದ್ರೆ ಪಾರ್ವತಿ ದೇವಿಯ ಉಪಾಸನೆ ಹೇಗೆ ಅಂದ್ರೆ, ಅದಕ್ಕೆ ಹೇಳ್ತಾರೆ ಪಾರ್ವತಿ ದೇವಿದು ಇನ್ನೂ ಒಂದ್ ಕಡಿಮೆನ. ಹಾಗಾದ್ರೆ ಈಗ ರುದ್ರದೇವರಿಗಂತೂ ಗುಣ ಸಂಕೋಚ ಕ್ರಿಯಾ ಸಂಕೋಚ ಇದೆ, ಸರಸ್ವತಿ ದೇವಿಗೆ ಒಂದು ಮಾತ್ರ ಕ್ರಿಯಾ ಸಂಕೋಚ. ದೇವರ ಕ್ರಿಯೆಗಳು ಅಷ್ಟು ಪೂರ್ಣವಾಗಿ ಆಗಲ್ಲ, ತಿಳ್ಕೊಳ್ಳಿ ಬ್ರಹ್ಮದೇವರ ತರ. ಇನ್ನು ಸರಸ್ವತಿ ದೇವಿ ತರ ಕ್ರಿಯೆಗಳನ್ನು ತಿಳ್ಕೊಳ್ಲಿಕ್ಕಾಗಲ್ಲ ರುದ್ರದೇವರಿಗೆ, ಸ್ವಲ್ಪ ಕಡಿಮೆ. ಗುಣಗಳನ್ನು ತಿಳ್ಲಿಕ್ಕಲ್ಲ, ಕಡಿಮೆ. ಹಾಗಾದ್ರೆ ಪಾರ್ವತಿಗೆ ಬಂದ್ರೆ ಏನಾಗ್ಬಿಡ್ತು, ಗುಣನೂ ಕಡಿಮೆ, ಕ್ರಿಯೆನೂ ಕಡಿಮೆ, ರೂಪ ಭಗವಂತನ ಅನಂತ ರೂಪ ನೋಡೋದು ಕಡಿಮೆ ಅಂತ ಮಾಡ್ಬೇಕಾಗಿ ಬರುತ್ತೆ.
ಒಂದೊಂದ್ ಕಡಿಮೆ ಏನ್ ಮಾಡ್ತಾ ಹೋದ್ರೆ ಒಬ್ಬೊಬ್ಬ ದೇವತೆಗಿಂತ ಮುಂದಿನ ದೇವತೆ ಅದು. ಹೀಗ್ ಮಾಡ್ತಾ ಹೋದ್ರೆ ರೂಪ ಸಂಕೋಚನ ಮಾಡ್ಬೇಕು. ಅಂದ್ರೆ ರುದ್ರದೇವರು ಎಷ್ಟು ಭಗವಂತನ ರೂಪಗಳನ್ನ ಧ್ಯಾನ ಮಾಡ್ತಾರೋ ಅಷ್ಟು ರೂಪಗಳನ್ನ ಪಾರ್ವತಿ ದೇವಿ ಧ್ಯಾನ ಮಾಡಲ್ಲ ಅಂತ ವ್ಯಾಖ್ಯಾನ ಮಾಡ್ಬೇಕು. ಆದ್ರೆ ಹಾಗಲ್ಲ ಅಂತಾರೆ. ರುದ್ರದೇವರು ಎಷ್ಟು ಭಗವಂತನ ರೂಪ ನೋಡ್ತಾರೋ ಅಷ್ಟು ರೂಪವನ್ನ ಪಾರ್ವತಿ ದೇವಿನೂ ನೋಡ್ತಾಳೆ ಅಂತ ಅರ್ಥ. ಅಲ್ಲ ನೋಡ್ತಾಳೆ ಅಂತಾದ್ರೆ ಹಾಗ ರುದ್ರದೇವರಿಗೂ ಪಾರ್ವತಿಗೂ ಸಾಮ್ಯ ಬಂತು, ಹಾಗಾದ್ರೆ ಸೇರಿಸಿ ರುದ್ರದೇವರ ಕಕ್ಷೆಗೆ ಪಾರ್ವತಿ ದೇವಿಯನ್ನು ಸೇರಿಸ್ತೀರಾ? ಇಲ್ಲ. ಮತ್ತೇನು ಅಂದ್ರೆ ತಥಾಪಿ ರುದ್ರ ಅಪೇಕ್ಷೆಯ ಅಧಿಕ ಗುಣಕ್ರಿಯಾ ಸಂಕೋಚ ಸದ್ಭಾವ ತಥೋಪಕರ್ಷ. ಅದು ಎಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಪಾರ್ವತಿ ದೇವಿಯ ಉಪಾಸನೆ ಅಂದ್ರೆ ರುದ್ರದೇವರು ದೇವರ ಎಷ್ಟು ರೂಪ ನೋಡ್ತಾರೋ ಅಷ್ಟು ರೂಪ ಪಾರ್ವತಿನೂ ನೋಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ರುದ್ರದೇವರು ಎಷ್ಟು ಗುಣ ಉಪಾಸನೆ ಮಾಡ್ತಾರಲ್ಲ ಪರಮಾತ್ಮನದ್ದು ಅಷ್ಟು ಗುಣ ಅಲ್ಲ, ಅದಕ್ಕಿಂತ ಕಡಿಮೆ, ಗುಣದಲ್ಲೇ ಕಡಿಮೆ ಸ್ವಲ್ಪ ರುದ್ರದೇವರಿಗಿಂತ. ಎಷ್ಟು ಕ್ರಿಯೆಗಳನ್ನ ರುದ್ರದೇವರು ಉಪಾಸನೆ ಮಾಡ್ತಾರೋ ದೇವರ ಬಗ್ಗೆ ಅಷ್ಟಕ್ಕಿಂತ ಕಡಿಮೆ, ಆ ಎರಡರಲ್ಲಿ ಕಡಿಮೆ. ಆದ್ರೆ ರೂಪ ಸಂಕೋಚ ಏನಿಲ್ಲ, ಇಬ್ರಲ್ಲೂ ಸಮಾನವಾಗಿ ಭಗವಂತನ ರೂಪ ನೋಡ್ತಾರೆ. ಅಂದ್ರೆ ಅಪಕರ್ಷ ಎಲ್ಲಿ, ಹಾಗಾದ್ರೆ ಕಡಿಮೆ ಎಲ್ಲಿ ಅಂದ್ರೆ ರುದ್ರದೇವರಿಗಿಂತ ಪಾರ್ವತಿ ದೇವಿಯ ಉಪಾಸನೆಯಲ್ಲಿ ಗುಣಕ್ರಿಯೆಗಳಲ್ಲೇ ಕಡಿಮೆ ಅಷ್ಟೇ. ಅವ್ರು ಎಷ್ಟು ಗುಣನೋ ಇವ್ರದ್ದು ಅಷ್ಟಲ್ಲ, ಅವ್ರು ಎಷ್ಟು ಕ್ರಿಯೆಯನ್ನು ಉಪಾಸನೆ ಮಾಡ್ತಾರೋ ಅಷ್ಟಲ್ಲ. ಆದ್ರಿಂದ ರುದ್ರದೇವರಿಗೆ ಸಮಾನವಾಗಿಯೇ ಪಾರ್ವತಿ ದೇವಿಯನ್ನು ತಗೊಳ್ಬಹುದು. ಯಾಕೆ? ಗುಣಕ್ರಿಯಾ ಸಂಕೋಚ ಇಬ್ರಿಗೂ ಇದೆ, ರೂಪ ಮಾತ್ರ ಸಮಾನ. ಪಾರ್ವತಿ ದೇವಿ ಮತ್ತೆ ರುದ್ರದೇವರು ಇಬ್ರು ಭಗವಂತನ ರೂಪ ಅಷ್ಟೇ ನೋಡ್ತಾರೆ. ಈ ಸಾಮ್ಯ ಇದೆ, ರುದ್ರದೇವರ ಸಾಮ್ಯ ಈ ಅರ್ಥದಲ್ಲಿ ಪಾರ್ವತಿ ದೇವಿಗೆ. ಹಾಗಾಗಿ ರುದ್ರ ಅನ್ನೋ ಶಬ್ದದಿಂದಲೇ ಪಾರ್ವತಿಯನ್ನು ತಗೊಂಡ್ಬಿಡ್ಬಹುದು. ಆದ್ರಿಂದ ಪಾರ್ವತಿ ದೇವಿಯ ಉಪಾಸನೆ ಯಾವ ತರ ಅನ್ನೋದನ್ನ ಇಲ್ಲಿ ಆಚಾರ್ಯರು ಪ್ರತ್ಯೇಕವಾಗಿ ತೋರಿಸ್ಲಿಲ್ಲ. ಇಲ್ಲಾಂದ್ರೆ ತೋರಿಸ್ಬೇಕಾಗಿತ್ತು, ಅದನ್ನ ಬಿಟ್ಟು ಹೋಗಿ ತಪ್ಪಾಗ್ತಾ ಇತ್ತು. ಅಷ್ಟೇ ಅಲ್ಲ, ಈ ಅಭಿಪ್ರಾಯವನ್ನ ಇಟ್ಕೊಂಡೆ ಮುಂದೆ ತಕ್ಷಣ ಇಂದ್ರದೇವ್ರಿಗೆ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಏನು ಹೇಳ್ಬೇಕಾಗಿತ್ತಲ್ಲಿ? ಜಯತೀರ್ಥರಾದ್ರು ವ್ಯಾಖ್ಯಾನ ಮಾಡ್ತಾ ಪರೇ ಶಕ್ರಾದಯ ಅಂತ ಹೇಳಬಾರ್ದಿತ್ತು, ಪಾರ್ವತ್ಯಾದ್ಯಾಹ ಅಂತ ಹೇಳ್ಬೇಕಾಗಿತ್ತು. ಹಾಗಾದ್ರೆ ಮಿಕ್ಕಿದವರು ಪಾರ್ವತಿ ಮುಂತಾದವ್ರದ್ದು ಹೀಗೆ ಇದಕ್ಕಿಂತನೂ ಬೇರೆ ತರ, ಅಂದ್ರೆ ದ್ರವ್ಯ ಸಾಮಾನ್ಯತಃ ಅಂದ್ರೆ ಭಗವಂತನ ರೂಪವನ್ನು ಅವ್ರು ಜಾಸ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಪಾರ್ವತಿ ದೇವಿ ಮುಂತಾದವರು ಅಂತ ಹೇಳ್ಬೇಕು. ಅದೇ ಇಂದ್ರಾದಿ ದೇವತೆಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ರೂಪ ಅಂದ್ರೆ ಪಾರ್ವತಿ ದೇವಿ ಅಷ್ಟೊಂದು ರೂಪ ನೋಡ್ತಾಳೆ ಅಂತ ಅರ್ಥ, ರುದ್ರದೇವ್ರ ಥರನೇ. ಅಂದ್ರೆ ಈ ಅರ್ಥ ನಮಗೆ ಸಿಕ್ತು. ಅದನ್ನ ಶಿಕ್ಷಿತ ಅದ್ರ ಬಗ್ಗೆ ಹೇಳಲಿಲ್ಲ. ಅಷ್ಟೇ ಅಲ್ಲ, ನಯಚಂದ್ರಿಕಾಯಾಂತು ಪರೇ ಪಾರ್ವತ್ಯಾದ್ಯಾಹ ಇತ್ಯೇವ ವ್ಯಾಖ್ಯಾತಂ ಏವಂಚತ್ರ ಟೀಕಯೋರ್ ವಿರೋಧ ಇತಿ ಆಭಾತಿ. ಆದ್ರೆ ನಯಚಂದ್ರಿಕೆಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ತ್ರಿವಿಕ್ರಮ ಪಂಡಿತ ವ್ಯಾಖ್ಯಾನಸ್ಯ ನಾಮ, ತ್ರಿವಿಕ್ರಮ ಪಂಡಿತಾಚಾರ್ಯರ ಒಂದು ವ್ಯಾಖ್ಯಾನ ಇದೆ, ಅದರ ವ್ಯಾಖ್ಯಾನ ನಯಚಂದ್ರಿಕಾ ಗ್ರಂಥ. ಆ ನಯಚಂದ್ರಿಕಾ ಗ್ರಂಥ ಏನಿದೆ ಅಂತ ಒಂದು ಅರ್ಥ ಬರ್ತಿದ್ದಾರೆ. ಇದಕ್ಕೆ ಏನ್ ಅರ್ಥ ಈ ಶಬ್ದಕ್ಕೆ ಅಂತ ಒಂದು ವಿಚಾರ ಮಾಡುವಂತ ಅಗತ್ಯ ಇದೆ. ಅದರ ಮತ್ತೆ ಈ ವಿಷಯ ಮುಗಿಸಿದ ಮೇಲೆ ಹೇಳ್ತೀನಿ. ನಯಚಂದ್ರಿಕೆಯಲ್ಲಿ ಏನ್ ಬಂದಿದೆ ಅಂದ್ರೆ ಪರೇ ಪಾರ್ವತ್ಯಾದ್ಯಾಹ ಅಂತ ಬಂದಿದೆ. ಈ ತರನೇ ವ್ಯಾಖ್ಯಾನ ಮಾಡ್ಬೇಕು. ಪರೇ ಅಂದ್ರೆ ಪಾರ್ವತಿ ಮುಂತಾದ ದೇವತೆಗಳಿಗೆ. ಪಾರ್ವತಿ ದೇವಿಯನ್ನ ಹಾಗಾದ್ರೆ ಎಲ್ಲಿ ಸೇರಿಸಿದ್ರು? ರುದ್ರದೇವರದು ದ್ರವ್ಯ ಗುಣ ಕ್ರಿಯಾ, ಭಗವಂತನ ಗುಣ ಸಂಕೋಚ ಕಡಿಮೆ, ಸರಸ್ವತಿ ದೇವಿಗಿಂತ ಕ್ರಿಯೆ ಕಡಿಮೆ, ದ್ರವ್ಯ ಮಾತ್ರ ನೋಡ್ತಾರೆ. ಎಷ್ಟು ರೂಪ ಇದೆಯೋ ಭಗವಂತನ ಅನಂತ ರೂಪ ನೋಡ್ತಾರೆ. ಪಾರ್ವತಿ ದೇವಿಗೆ ಎಲ್ಲಿ ಸಂಕೋಚ ಮಾಡಿದ್ರಿ ನೀವು? ಪಾರ್ವತಿ ದೇವಿ ಸಂಕೋಚ ಮಾಡಿದ್ದು ಕೇವಲ ಗುಣಕ್ರಿಯೆಯಲ್ಲಿ ಮಾತ್ರ, ರೂಪದಲ್ಲಲ್ಲ. ಆದ್ರೆ ರೂಪದಲ್ಲೂ ಸಂಕೋಚ ಅಂತ ನಯಚಂದ್ರಿಕೆಯಲ್ಲಿ ಮಾತಿದೆ, ನಯಚಂದ್ರಿಕಾ ಗ್ರಂಥದಲ್ಲಿ ಹೇಳಿದ್ದಾರೆ ಹಾಗೆ. ಮತ್ ನೀವು ಹೇಗೆ ವ್ಯಾಖ್ಯಾನ ಮಾಡಿದ್ರಿ? ಎರಡು ಟೀಕಾ ಗ್ರಂಥಗಳಿಗೆ ವಿರೋಧ ಬಂತಲ್ಲ. ಜಯತೀರ್ಥರು ಹೀಗೆ ಹೇಳ್ತಾರೆ ಶಕ್ರಾದಯ ಅಂತ. ಅಲ್ಲಿ ನೋಡಿದ್ರೆ ಈ ಅನುವ್ಯಾಖ್ಯಾನದ ಈ ಶಬ್ದಕ್ಕೇನೆ ನಯಚಂದ್ರಿಕಾ ಗ್ರಂಥದಲ್ಲಿ ಪಾರ್ವತ್ಯಾದ್ಯಾಹ ಅಂತ ತಗೊಂಡಿದ್ದಾರೆ. ಇದುವರೆಗೂ ಪಾರ್ವತಿ ದೇವಿ ಇಲ್ಲ ಸಮಾನ ಹಾಗೆ ಹೇಗೆ ಅಂತ ಹೇಳಿದ್ರು ಈ ಟಿಪ್ಪಣಿಕಾರರು. ಮತ್ತೆ ಇಲ್ಲಿ ಟೀಕಾ ಗ್ರಂಥಗಳಿಗೆ ಎರಡು ವಿರೋಧ ಬಂತಲ್ಲ, ವ್ಯಾಖ್ಯಾನಕಾರರ ವಿರೋಧ, ಜಯತೀರ್ಥರು ಹೇಳಿದ್ದಕ್ಕೆ ಅವ್ರು ಹೇಳಿದ್ದು ವಿರೋಧ ಬಂತಲ್ಲ. ಯಾಕೆಂದ್ರೆ ಪ್ರಾಚೀನ, ಜಯತೀರ್ಥರ್ಗಿಂತ ಹಿಂದಿನ ಗ್ರಂಥ ನಯಚಂದ್ರಿಕಾ, ಪಂಡಿತಾಚಾರ್ಯರ ಗ್ರಂಥ. ಆದ್ರಿಂದ ಹೇಗೆ ವ್ಯತ್ಯಾಸ ಆಗೋಯ್ತು, ಇದನ್ನೇನ್ ಮಾಡ್ತೀರಿ ಅಂತ ಅಲ್ಲ. ಹಿಂದಿನ ಗ್ರಂಥದಕಾರರು ಬರೆದ್ರೆ ಅದಕ್ಕೇನು, ಜಯತೀರ್ಥರು ಮಹಾತ್ಮರು ಅವ್ರು ಬರ್ದಿದ್ದಾರೆ. ಹಾಗಲ್ಲ, ಇಬ್ಬರು ಮಹಾತ್ಮರು ಒಂದು ಅನುವ್ಯಾಖ್ಯಾನ ಗ್ರಂಥಕ್ಕೆ ಪರೇ ಅನ್ನೋ ಶಬ್ದಕ್ಕೆ ಒಂದು ಇಂದ್ರಾದಿ ದೇವತೆಗಳು ಅಂತ ಇವ್ರು ಹೇಳಿದ್ರು, ಅವರು ಪಾರ್ವತ್ಯಾದಿ ದೇವತೆಗಳು ಅಂದ್ರು. ಇಷ್ಟ ಹೇಳಿದ್ದು ಸಮಸ್ಯೆನೆ, ಇದಕ್ಕೆ ಏನಾದ್ರು ಮಾಡಿ ಕೂಡಿಸ್ಬೇಕಲ್ಲ. ಇತಿ ಆಭಾತಿ, ಮೇಲ್ನೋಟಕ್ಕೆ ಈ ತರ ಟೀಕೆಗಳಿಗೆ ವಿರೋಧ ಇದೆ ಅಂತ ತೋರತ್ತೆ. ಆದರೆ ಇದರ ಅಭಿಪ್ರಾಯ ಏನ್ ಗೊತ್ತಾ ಅಂತ ಹೇಳಿ ಶೇಷವಾಕ್ಯ ಚಂದ್ರಿಕಾದಲ್ಲಿ ಬಿಡಿಸ್ತಾರೆ. ಇದು ಬಹಳ ಸೊಗಸಾಗಿದೆ. ಏನ್ ಹೇಳ್ತಾರೆ ಅಂದ್ರೆ ಸಮಸ್ತ ಗುಣಕ್ರಿಯಾಯುಕ್ತತೆಯ ಸಮಸ್ತ ರೂಪೋಪಾಸನಸ್ಯ ಬ್ರಹ್ಮ ಮಾತ್ರ ನಿಷ್ಠತ್ವವತ್
ಕ್ರಿಯಾ ಮಾತ್ರ ಸಂಕೋಚೆ ಸತಿ ಸಮಸ್ತ ಗುಣ ಯುಕ್ತತ್ವೇನ ಸಮಸ್ತ ರೂಪ ಉಪಾಸನಸ್ಯ ಸರಸ್ವತಿ ಮಾತ್ರ ನಿಷ್ಠತ್ವವತ್. ಅವನದೇ ಉದಾಹರಣೆ ಕೊಡ್ತಾರೆ. ಅಂದ್ರೆ ಎಲ್ಲಾ ಗುಣ, ಎಲ್ಲಾ ಕ್ರಿಯೆ, ಎಲ್ಲಾ ಭಗವಂತನ ರೂಪ, ಇದರ ಉಪಾಸನೆ ಬ್ರಹ್ಮದೇವರಲ್ಲಿ ಮಾತ್ರ ಇದೆ, ಬೇರೆಯವರಲ್ಲಿ ಇಲ್ಲ. ಮುಂದಕ್ಕೆ ಇನ್ನು ಕ್ರಿಯೆ ಮಾತ್ರ ಸ್ವಲ್ಪ ಕಡಿಮೆ, ಆದ್ರೆ ಎಲ್ಲಾ ಗುಣ ಎಲ್ಲಾ ರೂಪ ಈ ಉಪಾಸನೆ ಮಾಡೋಳು ಯಾರು? ಸರಸ್ವತಿ ದೇವಿ. ಆಯ್ತು. ಮುಂದೆ ಗುಣಕ್ರಿಯಾ ಸಂಕೋಚೆ ಸತಿ ಸಮಸ್ತ ರೂಪ ಉಪಾಸನಸ್ಯ ರುದ್ರ ಮಾತ್ರ ನಿಷ್ಠತ್ವವತ್. ಗುಣಕ್ರಿಯೆ ಎರಡೂ ಕಡಿಮೆ, ಸಂಕೋಚವಾಗಿ ಉಪಾಸನೆ ಮಾಡ್ತಾರೆ, ಆದ್ರೆ ಎಲ್ಲಾ ರೂಪಗಳ ಉಪಾಸನೆ ಮಾಡ್ತಾರೆ ರುದ್ರದೇವರು. ಇದು ರುದ್ರದೇವರಲ್ಲಿ ಇರೋದು. ಹಾಗೆ ಗುಣಕ್ರಿಯಾ ರೂಪ ಸಂಕೋಚನಸ್ಯ ಉಪಾಸನಸ್ಯ ಇಂದ್ರಮಾರಭ್ಯ ಮನುಷ್ಯೋತ್ತಮ ಪರ್ಯಂತಂ ಸಾಧಾರಣತ್ವೇನ. ಇದಾದ್ಮೇಲೆ ಏನಾಯ್ತು ಅಂದ್ರೆ ಇಂದ್ರದೇವರಿಂದ ಆರಂಭಿಸಿಕೊಂಡು ಮನುಷ್ಯೋತ್ತಮರವರೆಗೆ ಒಂದೇ ತರ ಅಂತೆ. ಏನು? ಗುಣದಲ್ಲಿ ಸಂಕೋಚ, ಕ್ರಿಯಾದಲ್ಲಿ ಸಂಕೋಚ, ರೂಪದಲ್ಲೂ ಸಂಕೋಚ. ಭಗವಂತನ ಎಲ್ಲಾ ರೂಪ ಕಾಣಲ್ಲ, ಎಲ್ಲಾ ಗುಣಗಳ ಚಿಂತನೆ ಉಪಾಸನೆ ಇಲ್ಲ, ಎಲ್ಲಾ ಕ್ರಿಯೆಗಳ ಉಪಾಸನೆನೂ ಇಲ್ಲ. ಇದು ಇಂದ್ರದೇವರಿಗೆ ಹೇಗೋ ಮುಂದಿನ ಎಲ್ಲಾ ದೇವತೆಗಳು ಮನುಷ್ಯೋತ್ತಮರವರೆಗೆ ಹೀಗೆ ಅಂತೆ. ಅಲ್ಲ, ಹಾಗಾದ್ರೆ ಇಂದ್ರದೇವರಿಗೂ ಮನುಷ್ಯೋತ್ತಮರಿಗೆ ಬೆಲೆ ಇಲ್ವಾ? ಅಂದ್ರೆ ಇಂದ್ರದೇವರು ಎಂಥ ಕಕ್ಷೆಯಲ್ಲಿ ಇರೋರು, ಮನುಷ್ಯೋತ್ತಮರು ಎಷ್ಟು ದೂರದಲ್ಲಿರೋರು ಅಂದ್ರೆ ಆ ಗುಣ ಕ್ರಿಯಾ ರೂಪಗಳಲ್ಲೇ ಕಡಿಮೆ 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 ಆಗ್ತಾ ಹೋಗುತ್ತೆ. ಈಗ ಸುಧಾ ಗ್ರಂಥವನ್ನ ಎಲ್ಲಾ ಜ್ಞಾನಿಗಳು ಓದ್ತಾರೆ, ದೊಡ್ಡ ದೊಡ್ಡ ವಿದ್ವಾಂಸರು ಓದ್ತಾರೆ. ಅವ್ರು ಓದಿ ಅವ್ರು ಅದೇ ವಾಕ್ಯ ಓದೋದು, ಅವರು ಅದೇ ಪಾರಾಯಣ ಮಾಡೋದು ಎಲ್ಲ ಅದೇ. ಅದು ಅವ್ರಿಗೆ ಅರ್ಥ ಆಗೋದು ಬೇರೆ, ನಾವ್ ಅರ್ಥ ಮಾಡ್ಕೊಳ್ಳೋದು ಬೇರೆ. ನಮ್ಗ ಅರ್ಥ ಆದಾಗ ಇನ್ನೊಬ್ರಿಗೆ ಅರ್ಥ ಆಗ್ಬೇಕು ಅಂತಿಲ್ಲ, ಅವ್ರಿಗೆ ಅರ್ಥ ಆದಾಗ ಇನ್ನೊಬ್ರು ಇಲ್ಲ. ಗ್ರಂಥ ಓದಿದ್ದದೇ, ಅದೇ ವಾಕ್ಯಗಳನ್ನು ಓದಿದ್ದು, ಅದೇ ಟಿಪ್ಪಣಿನೂ ಓದಿದ್ದು. ವ್ಯತ್ಯಾಸ ಹೇಗೆ? ಹಾಗೆ ಲೆಕ್ಕ. ದೇವರ ಗುಣ ನೋಡ್ತಾರೆ, ದೇವರ ರೂಪ ನೋಡ್ತಾರೆ, ದೇವರ ಕ್ರಿಯೆಯನ್ನು ನೋಡ್ತಾರೆ, ಅಂದ್ರೆ ಉಪಾಸನೆ ಮಾಡ್ತಾರೆ. ಇಂದ್ರದೇವರು ಮಾಡ್ತಾರೆ, ನಂತರ ಮುಂದೆ ಬಂದಿರುವಂತ ಯಮದೇವರು, ನಂತರ ಸೂರ್ಯ, ಋಷಿಗಳು, ಗಂಧರ್ವರು, ಎಲ್ರು ಮನುಷ್ಯೋತ್ತಮರವರೆಗೆ. ಬಟ್ ವ್ಯತ್ಯಾಸ ಇರುತ್ತೆ, ಎಲ್ಲ ಸಂಕೋಚನ ಕಡಿಮೆ 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 ಆಗ್ತಾ ಹೋಗ್ಬಿಡುತ್ತೆ. ಇಷ್ಟು ವಿಷಯ. ಶಕ್ರ ಮಾತ್ರ ನಿಷ್ಠತ್ವ ಭಾವತ್. ಹಾಗಾಗಿ ಕೇವಲ ಇಂದ್ರದೇವರಲ್ಲಿ ಇಂಥ ಗುಣ ಇಲ್ಲ, ಅದು ಮನುಷ್ಯೋತ್ತಮರವರೆಗಿದೆ ಅಂತ. ಆದ್ರಿಂದಲೇ ಪೂರ್ವತ್ರ ಬ್ರಹ್ಮ ಇತಿ ಸರಸ್ವತಿ ರುದ್ರ ಇತಿ ಚ ವಿಶೇಷ ಮಾತ್ರ ಗ್ರಹಣವತ್ ಶಕ್ರ ಇತಿ ವಿಶೇಷಂ ಅಗೃಹೀತ್ವ ಶಕ್ರಾದಯ ಇತಿ ಸಾಧಾರಣ್ಯೇನೈವ ಮುಕ್ತಮಿತಿ ಹೃದಯಂ. ಅಲ್ಲ, ಅಲ್ಲಿ ನಯಚಂದ್ರಿಕೆಯಲ್ಲಿ ಹಾಗೆ ವ್ಯಾಖ್ಯಾನ ಮಾಡಿಲ್ಲಿ ಪಾರ್ವತ್ಯಾದಿಗಳು ಅಂತ. ಆದ್ರೆ ಇಲ್ಲಿ ಶಕ್ರಾದಿಗಳನ್ನ ಇವ್ರು ತಗೊಂಡಿದ್ ಯಾಕೆ ಅಂದ್ರೆ ಇವ್ರು ಅರ್ಥ ಮಾಡಿದ್ದು ಇಷ್ಟೇ. ಅದು ಇಂದ್ರದೇವರಿಗೆ ವಿಶೇಷವಾಗಿ ಒಂದು ಮಾತಿಲ್ಲ. ಇಂದ್ರದೇವರೆಂದು ಹೇಳುದು ಮನುಷ್ಯೋತ್ತಮರವರಿಗೆ ಒಂದು ಕಾಮನ್ ಗುಣ. ಆದ್ರೆ ಮಿಕ್ಕಿದ್ ಬೇರೆಯವರೆಲ್ಲ ಹಾಗಿಲ್ಲ. ಅಂದ್ರೆ ಬ್ರಹ್ಮದೇವರು, ಸರಸ್ವತಿ, ರುದ್ರದೇವರು ಇಲ್ಲೆಲ್ಲ ಬೇರೆ ಬೇರೆ ತರ ಮಾತುಗಳು. ಅಂದ್ರೆ ಒಂದು ಕಡಿಮೆ, ಇನ್ನೊಂದು ಜಾಸ್ತಿ, ಈ ತರ ಎಲ್ಲ ಇದೆ. ಆದ್ರೆ ಇಂದ್ರದೇವರೆಂದು ಹಿಡಿದು ಮನುಷ್ಯೋತ್ತಮರವರೆಗೆ ಒಂದೇ ಆದ್ರಿಂದ ಈ ಒಂದು ವಿಶೇಷ ಇಟ್ಕೊಂಡು ಇಂದ್ರದೇವರೆಂದು ಹಿಡಿದು ಅಂತ ಹೇಳಿದ್ದು. ಪಾರ್ವತಿಯನ್ನು ತಗೊಳ್ಬಾರ್ದು ಅಂತ ಆಗ್ರಹ ಎಲ್ಲಿಲ್ಲ ಇಲ್ಲಿ ಚೈತೀರ್ಥರಿಗೆ. ಆದ್ರೆ ಯಾಕೆ ತಗೊಳ್ಳಿಲ್ಲ ಅಂದ್ರೆ ಅದು ಬೇರೆ ರೀತಿ, ಇದು ಬೇರೆ ರೀತಿ. ಆದ್ರಿಂದ ಅಂದ್ರೆ ಬ್ರಹ್ಮದೇವರು, ಸರಸ್ವತಿ, ರುದ್ರದೇವರು ಇವ್ರದೆಲ್ಲ ಒಂದ್ ರೀತಿ. ಆದ್ರೆ ಇಂದ್ರದೇವರಿಂದ ಹಿಡಿದು ಒಂದು ಕಾಮನ್ ಆಯ್ತು, ಮನುಷ್ಯೋತ್ತಮರವರೆಗೆ ಒಂದೇ ತರ. ಅದು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸಂಕೋಚ, ಅದು ಬೇರೆ. ಅಷ್ಟು ಬಿಟ್ರೆ ಇನ್ನೆಲ್ಲ ಒಂದೇ. ಆ ಅಭಿಪ್ರಾಯದಿಂದಲೇ ಸಾಧಾರಣವಾಗಿ ಜಯತೀರ್ಥರಲ್ಲಿ ಶಕ್ರಾದಯ ಅಂತ ಅಷ್ಟೇ ಹೇಳಿದ್ದಾರೆ. ಅದನ್ನ ಪ್ರಾಚೀನ ನಯಚಂದ್ರಿಕಾ ಗ್ರಂಥ, ಹಿಂದಿನ ಗ್ರಂಥದಲ್ಲಿ ಪಾರ್ವತ್ಯಾದ್ಯ ಅಂತ ಬಂದ್ರು, ಇಲ್ಲಿ ಶಕ್ರಾದ್ಯ ಇಂದ್ರಾದಯ ಅಂತ ಹೇಳಿದ್ದು ತಪ್ಪೇನಿಲ್ಲ ಅಂತ ಒಂದು. ಇದಕ್ಕೆ ವಾಕ್ಯಾರ್ಥ ರತ್ನಮಾಲ ಅಂತ ಟಿಪ್ಪಣಿ ಇದೆ. ಅದರಲ್ಲಿ ವಿರೋಧ ಇತಿ ಆಭಾತಿ ಅನ್ನೋದಕ್ಕೆ ವಿವರಣೆ ಮಾಡಿದ್ದಾರೆ ಸ್ವಲ್ಪ, ಅದನ್ನು ನೋಡ್ಬೇಕು. ಅಂದ್ರೆ ಇದು ಶೇಷವಾಕ್ಯ ಚಂದ್ರಿಕಾ ಈಗೇನ್ ಟಿಪ್ಪಣಿ ಅರ್ಥ ಹೇಳಿದ್ನಲ್ಲ, ಅದಕ್ಕದು ಟಿಪ್ಪಣಿ, ಯಾವ್ದು ವಾಕ್ಯಾರ್ಥ ರತ್ನಮಾಲ. ಹಾಗಾದ್ರೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಲಿ ಏನ್ ಹೇಳಿದ್ದಾರೆ ಅನ್ನೋ ವಿಷಯವನ್ನ ಇನ್ನೂ ವಿಸ್ತಾರವಾಗಿ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಅಲ್ಲ ಪಾರ್ವತ್ಯಾಹ ಅಪಿ ರೂಪ ಸಂಕೋಚ ಅಭಾವೇನ ಇಂದ್ರಾದಿ ತುಲ್ಯತ್ವ ಅಭಾವೇ ತತ್ ಕೋಟಿ ನಿಕ್ಷೇಪ ಅಯೋಗಾತ್ ಪೃಥಕ್ಕರಣೆ ವ್ಯಾಖ್ಯಾನಾದಿ ಕಾರ್ಯಂ. ಈಗ ಪಾರ್ವತೀ ದೇವಿಯನ್ನ ಇಂದ್ರಾದಿ ಗುಂಪನ್ನು ಸೇರಿಸ್ತೀರಾ? ಸೇರಿಸೋಂಗಿಲ್ಲ. ಯಾಕೆ? ಇಂದ್ರದೇವರದೇ ಬೇರೆ ರೀತಿ, ಪಾರ್ವತೀ ದೇವಿಯ ಉಪಾಸನೆ ಬೇರೆ ಕ್ರಮ. ಇಲ್ಲ, ನಾವು ಪಾರ್ವತಿ ಮೊದಲಾದವರು ಅಂದ್ರೆ ಇಂದ್ರದೇವರ ಜೊತೆಗೆ ಪಾರ್ವತೀ ದೇವಿಯನ್ನು ಸೇರಿಸ್ತಾಗ್ಬಿಡ್ತು, ಇದು ಸರಿಯಾಗಲ್ಲ. ಮತ್ತೆ ಬಿಟ್ರೆ ವ್ಯಾಖ್ಯಾನ ಮಾಡ್ಬೇಕು, ಬಿಡಿಸಿದ್ರೆ. ಹಾಗಾಗಿ ಏನ್ ಮಾಡ್ಬೇಕು? ಪರೇ ಇತ್ಯತ್ರ ಪಾರ್ವತ್ಯಾದ್ಯಾಹ ಇತಿ ವ್ಯಾಖ್ಯಾನೇಪಿ. ಅದು ಪಾರ್ವತಿ ಮೊದಲಾದವರು ಅಂತ ವ್ಯಾಖ್ಯಾನ ಮಾಡುದು, ಪಾರ್ವತೀ ದೇವಿಯನ್ನು ಬಿಟ್ಟು ಇಂದ್ರಾದಿ ದೇವತೆಗಳನ್ನು ತಗೊಳ್ಬೇಕು ಅಂತ ಅರ್ಥ ಅಲ್ಲ. ಇದು ಹೇಗೆ ಅರ್ಥ ಬರುತ್ತೆ? ಬಾಯಿ ಬಿಟ್ಟು ಪಾರ್ವತಿ ಮೊದಲಾದ ದೇವತೆಗಳು ಅಂತ ಹೇಳಿದ್ದಾರೆ. ಈಗ ಯಾರ ರಾಮಾದಿಗಳು ಮನೆಗೆ ಊಟಕ್ಕೆ ಬನ್ನಿ ಅಂತ, ದೇವದತ್ತ ಅಂತ ಅವನ ಹೆಸರು. ದೇವದತ್ತಾದಿಗಳನ್ನೆಲ್ಲ ಕರ್ಕೊಂಬ ಮನೆಗೆ ಊಟಕ್ಕೆ, ದೇವತನ ಬಿಟ್ಟು ಕರ್ಕೊಂಬ ಅಂತ ಅರ್ಥನ ಅದಕ್ಕೆ? ಯಾರ ಹೆಸರನ್ನ ಹೇಳಿರ್ತೀವಿ ಅವ್ರನ್ನು ಸೇರಿಸ್ಕೊಂಡೇ ತಾನೆ. ನೀವೆಲ್ಲ ಬನ್ರಿ ಅಂತ ಹೇಳ್ತಾರೆ. ನೀವೆಲ್ಲ ಅಂದ್ರೆ ಪಾಂಡುರಂಗ, ಅವನು ರಾಮ, ಇವರು, ನೀವೆಲ್ಲ ಬನ್ನಿ.
ಇವ್ರನ್ನಿಲ್ಲ ನಿಮ್ಮಿಬ್ಬರ ಹೆಸರು ಬಿಟ್ಟು ಇನ್ ಮಿಕ್ಕಿದವರೆಲ್ಲ ಬನ್ನಿ ಅಂತ ಅರ್ಥನಾ? ಅಲ್ಲ. ಆದ್ರೆ ಇವ್ರು ಹಾಗೆ ಹೇಳ್ತಾ ಇದಾರೆ, ಪಾರ್ವತಿ ಮೊದಲಾದವರು ಅಂತ ಹೇಳ್ಬಿಟ್ಟಿದ್ರೆ ಪಾರ್ವತಿ ಮತ್ತೆ ಇಂದ್ರದೇವರು ಮಿಕ್ಕಿದ ಮನುಷ್ಯೋತ್ತಮರು ಇವರೆಲ್ಲ ಉಪಾಸನೆ ಒಂದೇ ತರ ಅಂತ ಆಗ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿ ಪಾರ್ವತಿ ದೇವಿಯನ್ನ ಅಲ್ಲಿ ಸೇರಿಸ್ತಿಲ್ಲ, ಶಕ್ರಾದಿಗಳಲ್ಲಿ ಸೇರಿಸ್ತಿಲ್ಲ. ಅವ್ರ ಜೊತೆಗೆ ಪಾರ್ವತ್ಯಾದ್ಯ ಅಂತ ಅದಕ್ಕೆ ಹೇಳಲಿಲ್ಲ. ಆದ್ರೆ ಇವ್ರು ಹೇಳ್ತಾರೆ ಹಾಗೆ ಹೇಳಿದ್ರು ಪರವಾಗಿಲ್ಲ, ಅದ್ರ ಅಭಿಪ್ರಾಯ ಏನಂದ್ರೆ ಪಾರ್ವತಿಯಿಂದ ಬಿಟ್ಟು ಅಂತಾನೆ ಅರ್ಥ ಅಂತ. ಅದ್ ಹೇಗೆ ಅಂದ್ರೆ ಲಂಬಕರಣಂ ಆನಯ, ಲಂಬಕರಣಂ ಭೋಜಯ ಅಂತ 2 ವಾಕ್ಯ ಇದೆ. ಲಂಬಕರಣಂ ಆನಯ, ಲಂಬಕರಣಂ ಭೋಜಯ. ಲಂಬಕರ್ಣ ಅಂದ್ರೆ ಉದ್ದ ಕಿವಿ, ಯಾರಿಗೆ ಉದ್ದ ಕಿವಿ ಇದೆಯೋ ಅವನನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಉದ್ದ ಕಿವಿ ಇರೋರ್ನ ಕರ್ಕೊಂಬನ್ನಿ ಅಂದ್ರೆ ಕಿವಿ ಬಿಟ್ಬಿಟ್ಟು ಉದ್ದ ಕಿವಿನ ಆ ಮನುಷ್ಯನ್ ಕರ್ಕೊಂಬರ್ಲಿಕ್ಕೆ ಅರ್ಥ. ಅಥವಾ ರಕ್ತದಂಡ ಮಾನಯ, ಕೈನಲ್ಲಿ ಈ ಕೆಂಪು ಕೋಲು ಇಟ್ಕೊಂಡಿದಾನಲ್ಲ ಅವನನ್ನ ಕರ್ಕೊಂಬನ್ನಿ ಅಂತ. ಅವನ್ ಬಂದಾಗ ರಕ್ತ ಕೋಲು ಬರುತ್ತೆ, ಜೊತೆಗೆ ಬರುತ್ತೆ ಆ ಕೆಂಪು ಕೋಲು. ಅಂದ್ರೆ ಕೆಲವುದನ್ನ ಶಬ್ದ ಬಳಸಿದಾಗ ಅದ್ರ ಅರ್ಥ ಜೊತೆಗಿರೋದು ಬಂದ್ಬಿಡತ್ತೆ, ಅದು ಇರಲ್ಲ ಅಂತಿಲ್ಲ. ಆದ್ರೆ ಇನ್ನೊಂದ್ ನೋಡಿ, ಲಂಬಕರ್ಣಂ ಭೋಜಯ ಅಂತ ಒಂದ್ ಪ್ರಯೋಗ, ಅದೇ ತರ ಸೇಮ್ ಚೇಂಜ್ ಅಷ್ಟೇ. ಲಂಬಕರ್ಣಂ ಆನಯ ಅಂದ್ರು, ಲಂಬಕರ್ಣಂ ಭೋಜಯ. ಭೋಜಯ ಅಂದ್ರೆ ಊಟ ಹಾಕು ಅಂತ, ಭೋಜನ ಮಾಡಿಸು ಅಂತ ಅರ್ಥ. ಅದೇ ಉದ್ದಕ್ಕಿದಾನಲ್ಲ ವ್ಯಕ್ತಿ, ಅವ್ನ್ ಒಂದ್ ಊಟ ಹಾಕ್ಬಾ ಅಂತ. ಊಟ ಹಾಕ್ಬಾ ಅಂದ್ರೆ ಅವ್ನ್ ಬಾಯಿಗೆ ತುತ್ತು ಹಾಕ್ಬಾ ಅಂತ ಇಟ್ಕೊಳ್ಳೋಣ. ಮಗುಗೆ ಕಿವಿ ಉದ್ದ ಇತ್ತು ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಅದಕ್ಕೆ ಬಾಯಿಗೆ ತುತ್ತು ಹಾಕು ಅಂತ, ಬಾಯಿಗೆ ತುತ್ತು ಹಾಕೋದ್ ಬಿಟ್ಟು ಕಿವಿಗೂ ತುತ್ತು ಹಾಕ್ಲಿಕ್ಕೆ ಹೋದ್ನಂತೆ. ಯಾಕೆ? ನೀವ್ ಹೇಳಿದ ಲಂಬಕರ್ಣ ಮಾನಯ ಅಂದ್ರೆ, ಲಂಬಕರ್ಣ ಭೋಜಯ ಅಂದ್ರೆ ಆ ಉದ್ದ ಕಿವಿ ಇರೋ ಮಗುಗೆ ತಿನ್ಸು ಅಂದ್ರೆ ಉದ್ದ ಕಿವಿಗೂ ತಿನ್ಸ್ಲಿಕ್ಕೆ ಹೋದ್ನಂತೆ, ಕಿವಿ ಇಲ್ಲಿ ಹಾಕ್ಲಿಕ್ಕೆ ಹೋದ್ನಂತೆ. ಅದನ್ನ ತಗೊಂಬಾರ್ದಪ್ಪ. ಉದ್ದ ಕಿವಿ ಇರೋವನ್ಗೆ ತಿನ್ಸು ಅಂದ್ರೆ ಉದ್ದ ಕಿವಿಗ್ ತಿನ್ಸ್ಬೇಡ, ಅದನ್ನ ಬಿಟ್ಬಿಡು, ಅದನ್ನ ಬಿಟ್ಟು ಆ ಮನುಷ್ಯನಿಗೆ ತಿನ್ಸು ಅಂತ ಅರ್ಥ ಆ ಮಗುಗೆ. ಅಂದ್ರೆ ಏನಾಯ್ತು, ಉದ್ದ ಕಿವಿ ಇರೋನ್ನ ಕರ್ಕೊಂಬ ಅಂದ್ರೆ ಉದ್ದ ಕಿವಿನೂ ಜೊತೆಗೆ ಬರುತ್ತೆ. ಆದ್ರೆ ಉದ್ದ ಕಿವಿ ಇರೋನಿಗೆ ತಿನ್ಸು ಅಂದ್ರೆ ಉದ್ದ ಕಿವಿ ಬರಲ್ಲ. ಅಂದ್ರೆ ಶಬ್ದ ಬಳಸಿದ್ರು ಅರ್ಥ ತಗೊಳ್ಬಾರ್ದು, ಅದೊಂದು ಸಂಸ್ಕೃತ ಶೈಲಿ. ಈಗ ಯಾರ್ ಕಾಶಿ ನೋಡಿದಾರೋ ಅವನನ್ನ ಕರ್ಕೊಂಬ ಅಂತ ಹೇಳಿದ್ರೆ ಕಾಶಿನ ಕರ್ಕೊಂಬರ್ಲಿಕ್ಕಂತ. ಅದಕ್ಕೆ ದೃಷ್ಟ ಕಾಶಿಕ ಮಾನಯ ಅಂತ ಹೇಳಿದ್ರೆ, ಯಾರ್ ಕಾಶಿ ನೋಡಿರ್ತಾನೋ ಅಂತ ಕಾಶಿ ನೋಡಿರೋನು ಕರ್ಕೊಂಬನ್ನಿ. ಕಾಶಿನೆಲ್ಲ ಬಿಟ್ಬಿಡ್ತೀವಿ, ಶಬ್ದ ಹೇಳೋದಷ್ಟೇ, ಅರ್ಥ ತಗೊಳ್ಲಿಕ್ ಬರಲ್ಲ. ಹಾಗೆ ಯಾರ ಹತ್ರ ತುಂಬಾ ದುಡ್ಡಿದೆಯೋ ಅವನನ್ನ ಕರ್ಕೊಂಬ, ಅವ್ ದುಡ್ಡು ಬರತ್ತ ಜೊತೆಗೆ, ಇಲ್ಲ ದುಡ್ಡು ಅಲ್ಲೇ ಇರುತ್ತೆ ಮನೆಯಲ್ಲಿ, ಅವ್ನ್ ಮಾತ್ರ ಬರ್ತಾನೆ. ಅಂದ್ರೆ ಶಬ್ದ ಪ್ರಯೋಗ ಮಾಡಿದ್ ಕೂಡ ಅದ್ ಅರ್ಥ ತಗೊಳ್ಬೇಕು ಅಂತಿಲ್ಲ. ಹಾಗೆ ಪಾರ್ವತಿ ಮೊದಲಾದ ದೇವತೆಗಳಿಗೆ ಹೀಗೆ ಅಂದ್ರೆ ಪಾರ್ವತಿ ಬಿಟ್ಟು ಅಂತ ಅರ್ಥ, ತಪ್ಪಿಲ್ಲ. ಈ ತರ ಒಂದು ಸಂಸ್ಕೃತ ಶೈಲಿ ಅಂತ. ಇದನ್ನ ಅತದ್ಗುಣ ಸಂವಿಜ್ಞಾನ ಬಹುರೀಹಿಣ ಶಕ್ರಾದೀನಾಮೇವ ಅಭಿಪ್ರೇತತ್ವಾನ್ನ ವಿರೋಧ ಐತಿ ಪ್ರತಿಭಾತಿ ಅಂತ ಅದಕ್ಕೆ ಉತ್ತರವನ್ನು ಇವ್ರು ಬರ್ದಿದ್ದಾರೆ. ಈ ರೀತಿ ಇನ್ನೂ ಒಂದು ಇಷ್ಟು ವಿಚಾರಗಳಿದೆ, ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.